ಸನ್ಸ್ಕ್ರೀನ್ ಲೋಷನ್ ಯಾವುದಕ್ಕೋಸ್ಕರ ಬಳಸಬೇಕು ಅಂತ ಸಹಿತ ನಾನು ನಿಮಗೆ ಇವತ್ತು ಹೇಳ್ಕೊಟ್ಟಿದ್ದೀನಿ. ನಮಗೆ ಸ್ಕಿನ್ ಕ್ಯಾನ್ಸರನ್ನು ತಡೆಯೋದು ಅಂತ ಶಕ್ತಿ ಈ ಸನ್ಸ್ಕ್ರೀನ್ ಲೋಷನ್ಗೆ ಐತಿ. ಅದಕ್ಕೋಸ್ಕರ ನಾವು ಇದಕ್ಕಾದ್ರೂ ನಾವು ಬಳಸಬೇಕಾಗತ್ತೆ. ನಾನು ನೋಡಿದ್ದೀನಿ, ಒಬ್ಬರದ್ದು ಸ್ಕಿನ್ ನೋಡಿ, ನಾನು ಸ್ಕಿನ್ ಕ್ಯಾನ್ಸರ್ ಅಂತ ಹೇಳಂದು ಅವರಿಗೆ ಪೂರ್ತಿಯಾಗಿ ಆಪರೇಷನ್ ಮಾಡಿ ಸ್ಕಿನ್ನನ್ನು ತೆಗೆದಿದ್ದಾರೆ. ಅದನ್ನು ನೋಡಿ ನನಗೆ ಒಂದು ಕ್ಷಣ ಎದೆ ಜಲ್ ಅಂತ ಕರೆ ಅಂದ್ರೆ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ಸಮೃದ್ಧಿ ಜೀವನ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ಸನ್ಸ್ಕ್ರೀನ್ ಲೋಷನ್ ಬಗ್ಗೆನೇ ಪೂರ್ತಿಯಾಗಿ ಮಾಹಿತಿ ಕೊಡಬೇಕು ಅಂತ ಮಾಡಿದ್ದೀನಿ. ಯಾಕಂತ ಅಂದ್ರೆ ಸನ್ಸ್ಕ್ರೀನ್ ಲೋಷನ್ ಬಗ್ಗೆ ಬಹಳಷ್ಟು ಸರ್ತಿ ನಾನು ಹೇಳಿದ್ದೀನಿ, ಆದ್ರೆ ಮತ್ತು ಅದರದ್ದು ಗೊಂದಲ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ತಾನೆ ಇದ್ದಾರೆ. ಇವತ್ತು ನಾವು ಯಾವ ರೀತಿ ಸನ್ಸ್ಕ್ರೀನ್ ಲೋಷನ್ ಹಚ್ಚಬೇಕು, ಎಷ್ಟು ಟೈಮ್ ಹಚ್ಚಬೇಕು, ಮತ್ತು ಯಾಕೆ ಹಚ್ಚಬೇಕು ಎಲ್ಲಾನು ಕರೆಕ್ಟಾಗಿ ನಿಮ್ಗೆ ಇವತ್ತಿನ ವಿಡಿಯೋ ಒಳಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ರೀತಿಯಾಗಿರುವಂಥ ಒಳ್ಳೊಳ್ಳೆ ಟಿಪ್ಸ್ ಆಯ್ತು, ಸ್ಕಿನ್ ಕೇರ್ ವಿಡಿಯೋ ಆಯ್ತು, ಆಮೇಲೆ ಹೆಲ್ತ್ ಕೇರು, ಹೇರ್ ಕೇರು ಎಲ್ಲನೂ ನಿಮ್ಗೆ ಒಳ್ಳೊಳ್ಳೆ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂತ ಅಂದ್ರೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ ಕ್ಲಿಕ್ ಮಾಡಬೇಕು. ಅಂದಾಗ ಮಾತ್ರ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಅದಕ್ಕೋಸ್ಕರ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ ಕ್ಲಿಕ್ ಮಾಡಿರಿ ಅಂತ ಹೇಳ್ತೀನಿ. ಮೊದಲಿಗೆ ನಾವು ಏನು ತಿಳ್ಕೊಬೇಕಪ್ಪ ಅಂತಂದ್ರೆ, ನಾವು ಸನ್ಸ್ಕ್ರೀನ್ ಲೋಷನ್ನ ಯಾವುದಕ್ಕಾಗಿ ಬಳಸಬೇಕು ಅಂತ ಹೇಳೋದು. ಸನ್ಸ್ಕ್ರೀನ್ ಲೋಷನ್ ಯಾವುದಕ್ಕೆ ನಾವು ಬಳಸಬೇಕು ಅಂತಂದ್ರೆ, ನಾವು ಮೇಕಪ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಈ ಸನ್ಸ್ಕ್ರೀನ್ ಲೋಷನ್ನ ಬಳಸೋದಲ್ಲ. ನಮ್ಮ ಸ್ಕಿನ್ನ ಆರೋಗ್ಯಕ್ಕೋಸ್ಕರ ಮತ್ತು ನಮ್ಮ ಸ್ಕಿನ್ ಪ್ರೊಟೆಕ್ಷನ್ಗೋಸ್ಕರ ನಾವು ಈ ಸನ್ಸ್ಕ್ರೀನ್ ಲೋಷನ್ನ ನಾವು ಬಳಸಬೇಕಾಗತ್ತೆ. ನಾವು ಎಷ್ಟೋ ವಿಡಿಯೋ ಒಳಗೆ ಹೇಳ್ತೀನಿ, ಸನ್ಸ್ಕ್ರೀನ್ ಲೋಷನ್ನ ನಮ್ಮ ಸ್ಕಿನ್ ಪ್ರೊಟೆಕ್ಷನ್ಗೋಸ್ಕರ ನಾವು ಬಳಸಲೇಬೇಕಾಗತ್ತೆ ಅಂತ ಹೇಳೋದು. ಒಂದು ದಿನಕ್ಕೆ ಇದನ್ನ ಎಷ್ಟು ಸತಿ ನಾವು ಯೂಸ್ ಮಾಡಬೇಕು ಅಂತ ಹೇಳೋದು ಇಲ್ಲಿ ನಾನು ಹೇಳ್ತೀನಿ. ಒಂದು ದಿನಕ್ಕೆ ನಾವು ಮನೆಯಲ್ಲೇ ಇರೋರಾದ್ರೆ ಒಂದು ಟೈಮ್ ಆದರೆ ನಮಗೆ ಸಾಕಾಗುತ್ತೆ. 1-2 ಟೈಮ್, ಒಂದರಿಂದ 2 ಟೈಮ್ ಅಂದ್ರೆ ನಾವೀಗ ಜಾಸ್ತಿ ಅಡುಗೆ ಮಾಡ್ತಾನೆ ಇರ್ತೀವಪ್ಪ, ನಮಗೆ ಒಟ್ಟ ಬಿಡುವಿರಂಗಿಲ್ಲ ಅಂದ್ರೆ ಒಬ್ಬರು ಈಗ ಒಂದು ಕ್ಯಾಂಟೀನ್ ಅಂತ ನಡೆಸಿರ್ತಾರೆ, ಏನೋ ಒಂದು ಮನ್ಯಾಗ ಒಂದು ಕ್ಯಾಟ್ರಿಂಗ್ ಅಂತ ಹೇಳಿ ನಡೆಸಿರ್ತಾರೆ. ಈ ರೀತಿಯಾಗಿ ಮಾಡೋಂಥವ್ರು ಏನಂತ ಜಾಸ್ತಿ ನಾವು ಅಡುಗೆ ಒಲೆ ಮುಂದೆನೇ ಇರೋದ್ರಿಂದ ನಾವು ಹೆಚ್ಚಿಗೆ ನಾವು ಒಂದು 2 ಟೈಮ್ ಆದರೂ ನಾವು ಅಟ್ಲೀಸ್ಟ್ 2 ಟೈಮ್ ಆದರೂ ನಾವು ಈ ಒಂದು ಸನ್ಸ್ಕ್ರೀನ್ ಲೋಷನ್ನ ಹಚ್ಚಬೇಕಾಗುತ್ತೆ. ನಾವು ಹೊರಗೆ ಹೋಗ್ತೀವಿ ಅಂತಂದ್ರೆ SPF 60 ಇರುವಂಥದ್ದು ನಾನು ಹಚ್ತೀನಿ ಅಂತ ಹೇಳಂದು. ಈ 60 ಇರುವಂಥದ್ದು, 50 ಇರುವಂಥದ್ದು, 30 ಇರುವಂಥದ್ದು ನಾವು ಹಚ್ತೀವಿ ಅನ್ನೋದಷ್ಟೇ ಅಲ್ಲ, ಇದನ್ನು ಕ್ರಮವಾಗಿ ನಾವು ಯಾವ ರೀತಿ ಹಚ್ತೀವಿ ಅನ್ನೋದು ನಮಗಿಲ್ಲಿ ಭಾಳನ ಇಂಪಾರ್ಟೆಂಟ್ ಆಗುತ್ತೆ. ನಾವು ಮನೇಲಿರೋರಾದ್ರೆ SPF 50 ಅಥವಾ SPF 30 ಆದರೆ ನಮಗೆ ಸಾಕಾಗುತ್ತೆ. ನಾವು ಹೊರಗೇನೆ ನಾವು ಹೋಗ್ತೀವಿ ಅಂತ ಅನ್ನೋದಾದ್ರೆ, ಹೊರಗೆ ನಾವು ಜಾಸ್ತಿ ಬಿಸಿಲಾಗಿರ್ತೀಪ, ನಾವು ಹೊರಗೆ ಅಡ್ಡಾಡ್ತಿರ್ತೀವಿ, ಹೊರಗೆ ನಮಗೆ ಕೆಲಸ ಐತಿ ಅಂತ ಅನ್ನೋದಾದ್ರೆ SPF 50 ಆದರೂ ಸಾಕಾಗುತ್ತೆ. ನಮಗೆ 60 ಅದು 1% ಅಷ್ಟೇ ಹೆಚ್ಚು ಕಮ್ಮಿ ನಮಗೆ ಆಗೋದಷ್ಟು. SPF 50 ಆದರೂ ನಮಗೆ ಸಾಕಾಗುತ್ತೆ. ಇದನ್ನು ನಾವು ಯಾವ ರೀತಿ ಹಚ್ಚಬೇಕು ಅಂತಂದ್ರೆ, ಬೆಳಗ್ಗೆ ಎದ್ದು ನಾವು ಸ್ನಾನ ಮಾಡ್ತೀವಿ, ಫೇಸ್ ವಾಶ್ ಆದಮೇಲೆ ಒಬ್ಬೊಬ್ಬರು ಸೀರಮ್ ಬಳಸ್ತಿರ್ತಾರೆ. ಸೀರಮ್ ಬಳಸೋರು ಫಸ್ಟಿಗೆ ಸೀರಮನ್ನು ಹಚ್ಕೊಳ್ರಿ, ನಂತರ ಮಾಯ್ಶ್ಚರೈಸರ್ನ ಹಚ್ಕೊರಿ, ನಂತರ ಸನ್ಸ್ಕ್ರೀನ್ ಲೋಷನ್ನ ಹಚ್ಕೊರಿ. ಸನ್ಸ್ಕ್ರೀನ್ ಲೋಷನ್ನು ನಾವು ಮನೆಯಿಂದ ಹೊರಗೆ ಹೋಗೋಕ್ಕೂ ಮೊದಲು ಎಷ್ಟು ಟೈಮ್ ನಮ್ಮ ಸ್ಕಿನ್ನಲ್ಲಿ ಇರಬೇಕು ಅಂತ ಅಂದ್ರೆ 20 ನಿಮಿಷ ನಾವು ಹೊರಗೆ ಹೋಗೋಕ್ಕೂ ಮುಂಚೆ ನಾವು 20 ನಿಮಿಷ ಮೊದಲೇ ನಾವು ಸನ್ಸ್ಕ್ರೀನ್ ಲೋಷನ್ನ ಹಚ್ಕೊಂಡಿರ್ಬೇಕಾಗತ್ತೆ. ಆಮೇಲೆ ನಾವು ಹೊರಗೆ ಹೋಗ್ತೀವಿ ಅಂದಾಗ ನಾವು ಬೇಕಿದ್ರೆ ಕ್ರೀಮು, ಪೌಡ್ರು ಏನೈತೆ ಅದನ್ನ ನಾವು ಹಚ್ಕೊಂಡು ನಾವು ಹೊರಗೆ ಹೋಗ್ಬೋದು. ಹೊರಗೆ ಹೋಗ್ತೀವಿ ಅನ್ನೋಕ್ಕೂ ಮೊದಲು 20 ನಿಮಿಷ ಮುಂಚೆನೇ ನಾವು ಸನ್ಸ್ಕ್ರೀನ್ ಲೋಷನನ್ನು ನಮ್ಮ ಸ್ಕಿನ್ನಿಗೆ ಹಚ್ಕೊಂಡಿರ್ಬೇಕಾಗತ್ತೆ. ಅಂದಾಗ ಮಾತ್ರ ಆ ಸ್ಕಿನ್ನು ಅಬ್ಸರ್ವ್ ಆಗಿರ್ತೈತಿ ಪೂರ್ತಿಯಾಗಿ ಸನ್ಸ್ಕ್ರೀನ್ ಲೋಷನ್ನು. ನಾವು ಹೊರಗೆ ಬಿಸಿಲಿಗೆ ಹೋದಾಗ ಅದು ರಿಫ್ಲೆಕ್ಟ್ ಆಗುತ್ತೆ, ಅಂದರೆ ನಮ್ಮ ಸೀದಾ ನಮ್ಮ ಮುಖಕ್ಕೆ ಸೂರ್ಯನ ಕಿರಣಗಳು ನಮಗೆ ಬಿದ್ದಾಗ ಅದು ಡೈರೆಕ್ಟಾಗಿ ನಮ್ಮ ಸ್ಕಿನ್ನು ಆಳಕ್ಕೆ ಇಳಂಗಿಲ್ಲ. ಅದಕ್ಕೋಸ್ಕರ ನಾವು ಹೊರಗೆ ಹೋಗೋಕ್ಕೂ ಮುಂಚೆ 20 ನಿಮಿಷ ಮೊದಲಿಗೆ ನಾವು ಸನ್ಸ್ಕ್ರೀನ್ ಲೋಷನನ್ನು ಹಚ್ಚಿರ್ಬೇಕಾಗತ್ತೆ. 1 ಪಾಯಿಂಟು. ಆಮೇಲೆ ಹೊರಗೆ ಹೋದ್ಮೇಲೆ ಗಂಡ್ಮಕ್ಳಿಗೂ ಸಹಿತ ನಾನು ಹೇಳೋದಿಲ್ಲ, ಹೆಣ್ಮಕ್ಳು ಸಹಿತ ಇದನ್ನ ಸನ್ಸ್ಕ್ರೀನ್ ಲೋಷನ್ನ ಹಚ್ಚಬೇಕು ಅಂತ ಹೇಳ್ತೀನಿ ನಾನು. ಬರೀ ನಾವು ಬಿಸಿಲಲ್ಲೇ ಇರ್ತೀವಿ, ನಾವು ಬಿಸಿಲಲ್ಲೇ ನಮ್ಮ ಕೆಲಸ ಇರೋದು ಅಂತ ಅನ್ನೋದಾಯ್ತು ಅಂತ ಅಂದ್ರೆ, ನೀವು ಎಷ್ಟು ಇಲ್ಲ ಅಂದ್ರೂ 2-3 ಟೈಮು ನೀವು ಸನ್ಸ್ಕ್ರೀನ್ ಲೋಷನ್ನ ಹಚ್ಚಲೇಬೇಕಾಗುತ್ತೆ. ಯಾಕಂತ ಅಂದ್ರೆ ನಾವು ಬಳಸೋವಂಥ ಸನ್ಸ್ಕ್ರೀನ್ ಲೋಷನ್ನು 50 ಇರಲಿ, 60 ಇರಲಿ, 100 ಇರಲಿ, ಅದೆಷ್ಟೇ ಇದ್ರೂ ಅದು ತನ್ನ ಪವರನ್ನು 2 ಗಂಟೆ ಆದಮೇಲೆ ನಮಗೆ ಅದು ತನ್ನ ಪ್ರೊಡಕ್ಷನನ್ನು ಕೊಡೋಂಗಿಲ್ಲ. ಕಡಿಮೆ ಆಗ್ತಾ ಬರ್ತೈತಿ ಅದರ ಪ್ರೊಟೆಕ್ಷನ್ನು. ಯಾಕಂದ್ರೆ ಸೂರ್ಯನ ಶಾಖ ಅಷ್ಟೊಂದು ಶಕ್ತಿಶಾಲಿಯಾಗಿರೋದ್ರಿಂದ ಸನ್ಸ್ಕ್ರೀನ್ ಲೋಷನನ್ನು 2-3 ಬಾರಿ ನಾವು ಹೊರಗೆ ಇರ್ತೀವಿ ಅನ್ನೋದಾದ್ರೆ 2-3 ಬಾರಿ ಹಚ್ಚಲೇಬೇಕಾಗತ್ತೆ. ಈ ಬಂಗ್ ಇದ್ದವ್ರು ಮಾತ್ರ ಪ್ರತಿ ಸರ್ತಿನೂ 3 ಸರ್ತಿ ಹಚ್ಚಲೇಬೇಕಾಗತ್ತೆ. ಇಲ್ಲ ಅಂತ ಅಂದ್ರೆ ಬಂಗು ಜಾಸ್ತಿ ಹಾಕೊಂತ ಹೊರತು ಕಡಿಮೆ ಅಂತ ಆಗಂಗಿಲ್ಲ. ಆಮೇಲೆ ಇನ್ನೊಂದೇನು ಗೊತ್ತಾ, ನಮ್ಮ ಸ್ಕಾರ್ಪನ್ನು ನಾವು ಮುಖಕ್ಕೆ ಕಟ್ಕೊಂಡು ನಾವು ಹೊರಗೆ ಹೋಗಬೇಕಾಗತ್ತೆ. ಬಿಸಿಲಿನ ಕಿರಣಗಳು ನಮ್ಮ ಸ್ಕಿನ್ನಿಗೆ ಬಿದ್ದಾಗ ಅದು ಮತ್ತು ಇನ್ನೂ ಸ್ವಲ್ಪ ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಎಷ್ಟೇ ಸನ್ಸ್ಕ್ರೀನ್ ಲೋಷನ್ ಹಚ್ಚಿದ್ರೂ ನಾವೊಂದು ಸ್ಕಾರ್ಪನ್ನು ನಾವು ಮುಖಕ್ಕೆ ಕವರ್ ಮಾಡ್ಕೊಂಡು ಹೋಗೋದ್ರಿಂದ ಭಾಳ ಒಳ್ಳೆಯದು. ಈಗ ಸನ್ಸ್ಕ್ರೀನ್ ಲೋಷನ್ನು ನಾವು ಯಾವುದಕ್ಕೆ ಬಳಸಬೇಕು ಮತ್ತು ಯಾವ ರೀತಿ ಹಚ್ಚಬೇಕು, ಒಂದು ದಿನಕ್ಕೆ ಎಷ್ಟು ಸರ್ತಿ ಹಚ್ಚಬೇಕು, ಹೊರಗೆ ಹೋದಾಗ ಎಷ್ಟು ಇರಬೇಕು, ಮನೇಲಿದ್ದಾಗ ನಾವು ಎಷ್ಟನ್ನು ನಾವು ಯೂಸ್ ಮಾಡಬೇಕು. ಮನೇಲಿದ್ದಾಗ 15-30 ಇದ್ರೆ ನಮಗೆ ಸಾಕು. ಹೊರಗೆ ಹೋಗ್ತೀವಿ ಅಂತ ಅಂದಾಗ SPF 50 ಮತ್ತು ಅದ್ರ ಜೊತೆಗೆ
PA+++ ಅಂತ ಹೇಳಂದು ಇರಬೇಕು. ಅದನ್ನು ನೀವು ಗಮನಿಸಬೇಕಾಗತ್ತಲ್ಲಿ. ಇಷ್ಟು ನೀವು ಸನ್ಸ್ಕ್ರೀನ್ ಲೋಷನ್ ಬಗ್ಗೆ ನನಗಷ್ಟು ತಿಳಿದಷ್ಟು ನಿಮಗೆ ಇಲ್ಲಿ ಮಾಹಿತಿ ಕೊಟ್ಟು ನಾನು ಮತ್ತು ಇನ್ನೂ ಒಂದು ಏನು ಹೇಳ್ತೀನಿ ಅಂತ ಅಂದರೆ ಸನ್ಸ್ಕ್ರೀನ್ ಲೋಷನ್ನ ಬಹಳ ಇಲ್ಲಿ ಸೈಡಿಗೆ ಹಾಕ್ತೀನಿ. ಒಬ್ಬೊಬ್ಬರು ಇಷ್ಟಿಷ್ಟು ತೊಗೊತಾರೆ, ಸ್ವಲ್ಪನೇ ತೊಗೊಂಡು ಮುಖ ಹಚ್ಕೊತಾರೆ. ಆದರೆ ಸನ್ಸ್ಕ್ರೀನ್ ಲೋಷನನ್ನು ಸರಿಯಾಗಿ ಒಂದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತೊಗೊಂಡು ನಾನು ಹಚ್ತೀನಿ. ಇಷ್ಟೇ ಈ ಕ್ವಾಂಟಿಟಿ ಹಚ್ಚಬೇಕು. ಒಬ್ಬರು ತೋರಿಸಿರ್ತಾರೆ 2 ಬೆರಳು ಪೂರ್ತಿಯಾಗಿ ಹಚ್ಕೊಂಡು ಮುಖಕ್ಕೆಲ್ಲ ಅಪ್ಲೈ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಅಷ್ಟು ಉದ್ದನು ಅಂತ ಅಂತಂದ್ರೆ ನಮ್ಮ ಒಬ್ಬರು ಮುಖ ಸಣ್ಣದಿರ್ತೈತಿ, ಒಬ್ಬರು ಮುಖ ದೊಡ್ಡದಿರ್ತೈತಿ. ಅದು ಇಷ್ಟ ಆಗುತ್ತೆ ಅಂತ ಹೇಳೋಕ್ಕಾಗಿಲ್ಲ. ಅದಕ್ಕೋಸ್ಕರ ನಮ್ಮ ಮುಖಕ್ಕೆ ಎಷ್ಟಾಗುತ್ತೋ ಅಷ್ಟು ನಾನು ಇಲ್ಲಿ ಸೈಡಿಗೆ ನಾನು ಹಚ್ತಾ ಇರೋದನ್ನು ನಾನು ನಿಮಗೆ ತೋರಿಸ್ತೀನಿ. ಇಷ್ಟ ಆದರೆ ಸಾಕು. ನಮ್ಮ ಮುಖಕ್ಕೆ ಎಷ್ಟು ಬೇಕು ಅಷ್ಟು ನಾವು ಪೂರ್ತಿಯಾಗಿ ಕತ್ತು ಭಾಗ ಮತ್ತು ಮುಖ ಪೂರ್ತಿಯಾಗಿ ನಾವೇಲೆ ಕೈಗೂ ನಾವು ಹಚ್ಕೋಬೇಕಾಗುತ್ತೆ ಸನ್ಸ್ಕ್ರೀನ್ ಲೋಷನ್. ಯಾಕಂತಂದ್ರೆ ನಮ್ಮ ಸೂರ್ಯನ ಕಿರಣಗಳು ಕೈಗೂ ಬಿದ್ದಾಗ ಕೈನೂ ಟ್ಯಾನ್ ಆಗುವಂಥ ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರ ಕೈಗೆ ಮತ್ತು ಕುತ್ತಿಗೆಗೆ, ಮುಖಕ್ಕೆ, ಕಿವಿ ಭಾಗ ಎಲ್ಲ ಕಡೆ ನಾವು ಚೆನ್ನಾಗಿ ಸನ್ಸ್ಕ್ರೀನ್ ಲೋಷನ್ನ ಹಚ್ಕೋಬೇಕಾಗತ್ತೆ. ಸ್ವಲ್ಪ ಜಾಸ್ತಿ ಹಚ್ಕೊಂಡ್ರು ಏನೂ ಪ್ರಾಬ್ಲಮ್ ಆಗಂಗಿಲ್ಲ. ನಾವು ಮನೆಯಿಂದ ಹೊರಗೆ ಹೋಗೋಕ್ಕೂ ಮೊದಲು ಒಂದು 20 ನಿಮಿಷ ಮೊದಲೇ ಹಚ್ಕೊಂಡಿರ್ತೀವಲ್ಲ, ಅದು ಪೂರ್ತಿಯಾಗಿ ಸ್ಕಿನ್ಗೆ ಅಬ್ಸರ್ವ್ ಆಗುತ್ತೆ. ಅದಕ್ಕೋಸ್ಕರ ನೀವು ಜಾಸ್ತಿನ ಒಂದು ಸ್ವಲ್ಪ ಹಚ್ಕೊಂಡು ನಂತರ ಹೊರಗೆ ಹೋಗುವಾಗ ನೀವು ನಿಮ್ಮ ಮೇಕಪ್ ಏನೈತೆ ಅದನ್ನ ಮಾಡಿಕೊಂಡು ಹೊರಗೆ ಹೋಗ್ಬೋದು. ಇಷ್ಟಾದಮೇಲೆ ಸನ್ಸ್ಕ್ರೀನ್ ಲೋಷನನ್ನು ಎಲ್ಲ ಕಾಲದಲ್ಲೂ ಹಚ್ಚಬೇಕಾ ಅಂತ ಹೇಳೋದು ಕೇಳೋರು ಭಾಳ ಮಂದಿ ಅದಾರ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಹೌದು, ಎಲ್ಲ ಟೈಮಲ್ಲೂ ಎಲ್ಲ ಕಾಲದಲ್ಲೂ ನಾವು ಇದನ್ನ ಹಚ್ಬೇಕಾಗತ್ತೆ. ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ, ಎಲ್ಲ ಟೈಮಲ್ಲೂ ಎಲ್ಲ ಕಾಲದಲ್ಲೂ ನಾವು ಇದನ್ನ ಹಚ್ಚಬೇಕಾಗತ್ತೆ ಅಂತ ಹಚ್ಚಲೇಬೇಕಾಗತ್ತೆ. ಮನೇಲಿ ಇದ್ರೂ ಹಚ್ಚಬೇಕು, ಹೊರಗೆ ಹೋದ್ರೂ ಹಚ್ಚಬೇಕು. ಎಲ್ಲ ಕಾಲದಲ್ಲೂ ನಾವು ಹಚ್ಚಬೇಕಾಗತ್ತೆ. ಈ ಮಳೆ ಮೋಡ ವಾತಾವರಣ ಇರ್ತೈತಿ, ಬಿಸಿಲಿಲ್ಲ ಬಿಡು ಅಂತ ಹೇಳೋದು ಹೊರಗೆ ಹೋಗುವಂಥ ಕೆಲಸ ದಯವಿಟ್ಟು ಮಾಡಕ್ಕೆ ಹೋಗ್ಬಿಡ್ರಿ. ಯಾಕಂತ ಅಂದರೆ ಈ ಬಂಗಿದ್ದವರಂತೂ ಈ ಸನ್ಸ್ಕ್ರೀನ್ ಲೋಷನ್ನ ತಪ್ಪದೇನೆ ಬಳಸಲೇಬೇಕು ಅಂತ ಅಂದು ಪ್ರತಿ ಸಲನೂ ನಾನು ಹೇಳ್ತೀನಿ. ಈಗಲೂ ಅಷ್ಟೇ ಒತ್ತಿ ಹೇಳ್ತೀನಿ, ಸನ್ಸ್ಕ್ರೀನ್ ಲೋಷನ್ ನಮ್ಮ ಸ್ಕಿನ್ ಪ್ರೊಟೆಕ್ಷನ್ಗೋಸ್ಕರ ಇರೋದು. ದಯವಿಟ್ಟು ಸನ್ಸ್ಕ್ರೀನ್ ಲೋಷನ್ನ ತಪ್ಪದೇನೆ ಎಲ್ಲರೂ ಬಳಸ್ರಿ ಅಂತ ಹೇಳ್ತೀನಿ. ಇಲ್ಲಿ ನನಗೆ ತಿಳಿದಷ್ಟು ನಾನಿಲ್ಲಿ ಹೇಳ್ತಾ ಹೋಗ್ತೀನಿ. ಯಾರಿಗೆ ಎಷ್ಟು ಪಾಲನೆ ಮಾಡೋಕ್ಕಾಗುತ್ತೋ ಅಷ್ಟಾದರೂ ಮಾಡಿರಿ. ಜಾಸ್ತಿ ಈಗ 3 ಸರ್ತಿ ನಾವು ಹಚ್ಬೇಕಪ್ಪ, ನಾವು ಹೊರಗಿರ್ತೀವಿ, ಅಲ್ಲೆಲ್ಲ ಕ್ರೀಮ್ ಹಚ್ಕೊಂತ ನಿಂತ್ರೆ ಯಾರು ಏನಂತಾರೋ ಅಂತ ಹೇಳೋದು ಅನ್ನೋ ಒಂದು ಇದು ಇರ್ತೈತಿ. ಅದನ್ನು ಯಾರು ಏನಂತಾರ ಅಂತ ಹೇಳೋದು ನಾವು ನೋಡೋಕ್ಕಂತ ನಾಳೆ ನಮ್ಮ ಸ್ಕಿನ್ ಹಾಳಾದ್ರೆ ಅವ್ರು ಏನು ಮಾಡೋಕ್ಕಾಗಂಗಿಲ್ಲ. ಅದಕ್ಕೋಸ್ಕರ ಅವ್ರು ನೋಡ್ತಾರೆ ಇವ್ರು ನೋಡ್ತಾರೆ ಅನ್ನೋದಕ್ಕಿಂತ ನಮ್ಮ ಸ್ಕಿನ್ ಪ್ರೊಡಕ್ಷನ್ಗೋಸ್ಕರ ನಾವು ಏನು ಮಾಡ್ಕೋಬೇಕು ಅದನ್ನ ಮಾಡ್ಕೊಳ್ಳೇಬೇಕಾಗತ್ತೆ. ನಿಜ ಹೇಳ್ಬೇಕಂತ ನಾನು ಹಂಗೆ ಯೋಚನೆ ಮಾಡೋದು. ಹೊರಗೆ ಹೋದಾಗ ಈಗ ನಾವು ರೀತಿಯಾಗಿರುವಂಥ ಒಂದು ಸ್ವಲ್ಪ ಕ್ರೀಮ್ ಹಚ್ಚೋದು ಒಂದು ಸ್ವಲ್ಪ ಕಷ್ಟ ಅನಿಸ್ತೈತಿ. ಆದರೂ ಏನೂ ಮಾಡೋಕ್ಕಾಗಂಗಿಲ್ಲ, ನಾವು ಹಚ್ಕೊಂಡಬೇಕಾಗತ್ತೆ. ಒಂದು ಸ್ವಲ್ಪ ಕೈಯಲ್ಲಿ ತೊಗೊಂಡು ಒಂದು ಸ್ವಲ್ಪ ಜಾಸ್ತಿ ಕೈ ತೊಗೊಂಡು ಮುಖ ತಿಕ್ಕಿ ಒಂದು ಸ್ವಲ್ಪ ಈ ರೀತಿ ಮುಖಕ್ಕೆ ಅಲ್ಲೇ ನಿಂತಲ್ಲೇ ನಾವು ಅಪ್ಲೈ ಮಾಡ್ಕೊಂಡ್ರು ಸಾಕು ಅನಿಸುತ್ತೆ ನನಗೆ. ಒಂದು ಸ್ವಲ್ಪ ಹೊರಗೆ ಹೋದವರು ಜಾಸ್ತಿ ಒಂದು 2-3 ಸರ್ತಿ ಸನ್ಸ್ಕ್ರೀನ್ ಲೋಷನ್ನ ಹಚ್ಚೋದನ್ನು 1 ಸರ್ತಿ 2 ಸರ್ತಿ ಹಂಗೆ ಅನಿಸ್ಬೋದು. ಅದು ಆಮೇಲೆ ನಮಗೆ ರೂಢಿಯಾಗಿಬಿಡ್ತದೆ. ಅದು ಏನು ಮಾಡೋಕ್ಕಾಗಿಲ್ಲ. ನಮ್ಮ ಸ್ಕಿನ್ಗೋಸ್ಕರ ನಾವು ಇದನ್ನ ಹಚ್ಕೊಳ್ಬೇಕಾಗತ್ತೆ. ಹಚ್ಕೊಂತೀವಿ ಅಂತ ಹೇಳೋದು ನಮಗೆ ಮನವರಿಕೆ ಆಗಿಬಿಡ್ತದೆ. ಅದಕ್ಕೋಸ್ಕರ 2-3 ಸರ್ತಿ ತಪ್ಪದೇನೆ ಹಚ್ಚಿರಿ ಅಂತ. ಮತ್ತೆ ಇಲ್ಲಿ ಯಾವ್ಯಾವ ಸ್ಕಿನ್ ಅವರು ಯಾವ್ಯಾವ ರೀತಿಯಾಗಿರುವಂಥ ಒಂದು ಸನ್ಸ್ಕ್ರೀನ್ ಲೋಷನ್ನ ಆರಿಸ್ಕೋಬೇಕು ಅಂತ ಹೇಳೋದನ್ನ ನಾನು ಇಲ್ಲಿ ಹೇಳ್ತೀನಿ. ಫಸ್ಟ್ಗೆ ಆಯಿಲಿ ಸ್ಕಿನ್ ಇದ್ದರು ಜೆಲ್ ಬೇಸ್ಡ್ ಅಥವಾ ಮ್ಯಾಟ್ ಫಿನಿಶ್ ಅಂತ ಒಂದು ಸನ್ಸ್ಕ್ರೀನ್ ಲೋಷನ್ ನಾವು ಇಲ್ಲಿ ಆರಿಸ್ಕೋಬೇಕಾಗತ್ತೆ. ಈ ರೀತಿಯಾಗಿರುವಂಥದ್ದು ಸನ್ಸ್ಕ್ರೀನ್ ಲೋಷನ್ ನಾವು ಹಚ್ಚೋದ್ರಿಂದ ನಮ್ಮ ಸ್ಕಿನ್ಗೆ ನಾವು ಒಂದು ಕ್ರೀಮ್ ಹಚ್ಚಿದ ತಕ್ಷಣ ಸನ್ಸ್ಕ್ರೀನ್ ಲೋಷನ್ ಹಚ್ಚಿದ ತಕ್ಷಣ ನಮ್ಮ ಸ್ಕಿನ್ ಬೇಗನೆ ಅಬ್ಸರ್ವ್ ಆಗೋದ್ರಿಂದ ನಮಗೆ ಆಯಿಲಿ ಅನಿಸ್ತಿರ್ತಲ್ಲ, ಅದು ನಮಗೆ ಆಗಂಗಿಲ್ಲ. ಅದಕ್ಕೋಸ್ಕರ ಮ್ಯಾಟ್ ಫಿನಿಶ್ ಇರುವಂಥದ್ದು ಮತ್ತು ಜೆಲ್ ಬೇಸ್ಡ್ ಇರುವಂಥ ಒಂದು ಸನ್ಸ್ಕ್ರೀನ್ ಲೋಷನ್ ನೀವು ಆರಿಸಿ ತಗೋಬೇಕಾಗತ್ತೆ. ಮತ್ತು ಅದರೊಳಗೆ ನಾನ್ ಕೊಮೆಡೋಜೆನಿಕ್ ಅಂತ ಹೇಳಂದು ಬರ್ದಿದ್ದಿರ್ತೈತಿ. ಅದನ್ನ ನೋಡಿ ತಗೊಂಡ್ರಂತೂ ಇನ್ನೂ ಉತ್ತಮ ನಿಮ್ಮ ಒಂದು ಆಯಿಲಿ ಸ್ಕಿನ್ನಿಗೆ ಅಂತ. ಆಮೇಲೆ ಡ್ರೈ ಸ್ಕಿನ್ ಇದ್ದವ್ರು ಎಂತ ತಗೋಬೇಕಪ್ಪ ಅಂತ ಅಂದ್ರೆ ಕ್ರೀಮ್ ಬೇಸ್ಡ್ ಇರೋವಂಥದ್ದು ಮತ್ತು ಮಾಯ್ಶ್ಚರೈಸಿಂಗ್ ಇರೋವಂಥದ್ದನ್ನು ನೋಡಿ ತೊಗೊಂಡ್ರೆ ಭಾಳನ ಉತ್ತಮ. ಇದರೊಳಗೆ ನಾನು ಬಳಸುವಂಥದ್ದು ಸನ್ ಬ್ಯಾನ್ ಅಂತ ಹೇಳೋದು ಅದು ಸಹಿತ ಒಂದು ಡಾಕ್ಟರ್ ಸಜೆಸ್ಟ್ ಆಗಿರೋದ್ರಿಂದ ಅದರೊಳಗೂ ನಾವು ಆಯಿಲಿ ಸ್ಕಿನ್ ಇದ್ದಂಥವ್ರು, ನಮ್ಮಲ್ಲಿ ಡ್ರೈ ಸ್ಕಿನ್ ಇದ್ದವರು, ನಾರ್ಮಲ್ ಸ್ಕಿನ್ ಇದ್ದವರು ಎಲ್ಲರೂ ಯಾವ್ಯಾವ ಸ್ಕಿನ್ನಿಗೆ ಯಾವ್ಯಾವ ರೀತಿ ಇರುವಂಥದ್ದು ಎಲ್ಲ ಆಲ್ ಟೈಪ್ ಸ್ಕಿನ್ ಇರುವಂಥದ್ದು ಬೇರೆ ರೀತಿಯಾಗಿರುವಂಥ ಒಂದು ಸನ್ಸ್ಕ್ರೀನ್ ಲೋಷನ್ ಅದರೊಳಗೆ ಬರುತ್ತೆ. ಅದನ್ನು ನೀವು ನೋಡ್ಕೊಂಡು ತೊಗೋಬೋದು. ಭಾಳ ಚೆನ್ನಾಗಿರುವಂಥ, ನನಗೆ ಭಾಳನೇ ಒಂದು ಸೂಟ್ ಆಗಿರುವಂಥ, ಇಷ್ಟ ಆಗಿರುವಂಥ ಒಂದು ಸನ್ಸ್ಕ್ರೀನ್ ಲೋಷನ್ ಅಂತ ಹೇಳ್ಬೋದು. ಆಮೇಲೆ ಇದು ಡಾಕ್ಟರ್ ಸಜೆಸ್ಟ್ ಆಗಿರೋದ್ರಿಂದ ನಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇದರಿಂದ ಇಲ್ಲ. ಹಾಗಾಗಿ ನೀವು ಈ ಒಂದು ಸನ್ ಬ್ಯಾನ್ ನಮ್ಗೆ ಇದು ಮಾತ್ರ ಇನ್ನೊಂದು ಹೇಳ್ತೀನಿ ಇಲ್ಲಿ, ಇದು ಯಾವುದೇ ರೀತಿ ಸ್ಪಾನ್ಸರ್ಡ್ ವಿಡಿಯೋ ಅಂತೂ ಅಲ್ಲ. ನಾನು ಸ್ವತಃ ಭಾಳ ವರ್ಷಗಳಿಂದ ಯೂಸ್ ಮಾಡ್ತಿರೋದ್ರಿಂದ ನಿಮಗೆ ಇದನ್ನ ಹೇಳ್ತಿದ್ದೀನಿ ನಾನು. ಈ ಒಂದು ಸನ್ ಬ್ಯಾನಲ್ಲೇ ನಿಮಗೆ ಸಿಗುತ್ತೆ. SPF 30 ಇರೋದು ಸಿಗುತ್ತೆ, SPF 50 PA+++ ಇರುವಂಥದ್ದು ಸಿಗುತ್ತೆ. ಆಮೇಲೆ ಈಗ ಆಯಿಲಿ ಸ್ಕಿನ್ ಇದ್ದವರು, ನಾರ್ಮಲ್ ಸ್ಕಿನ್ ಇದ್ದವರು, ಆಮೇಲೆ ಈ ಡ್ರೈ ಸ್ಕಿನ್ ಇದ್ದವ್ರಿಗೂ ಯಾವ್ಯಾವ ರೀತಿ ತೊಗೋಬೋದು ಅಂತ ಹೇಳೋದು ಅದ್ರೊಳಗೆ ಐತಿ. ಬೇಕಂದ್ರೆ ನೀವು ಅದನ್ನ ನಾನು ಟ್ಯಾಗ್ ಮಾಡೋಂತ ಅಂತ ಹೇಳೋದು ಅದನ್ನ ನಾನು ಹುಡುಕಿ ನಿಮಗೆ ಟ್ಯಾಗ್ ಮಾಡಿ ಇಟ್ಟಿರ್ತೀನಿ. ಯಾಕಂತಂದ್ರೆ ನಾನು ಬಳಸೋದು SPF 30 ಮತ್ತು PA+++ ಇರುವಂಥದ್ದನ್ನು ನಾನು ಬಳಸ್ತೀನಿ. ನಿಮ್ಗೆ ಇನ್ನೂ ಹೆಚ್ಚಿನದು ಬೇಕು ಅಂತ ಅಂತಂದ್ರೆ ನಾನು ಅದನ್ನ ಹುಡುಕಿ ನಿಮ್ಗೆ ಅದನ್ನ ನೀವು ಕಮೆಂಟ್ ಬಾಕ್ಸ್ ಒಳಗೆ ಹೆಚ್ಚಿನದು ಬೇಕು ನಮಗೆ ಹಾಕ್ರಿ ಅಂತ ಅಂದ್ರೆ ನಾನು ನಿಮ್ಗೆ ಅದನ್ನು ಸಜೆಸ್ಟ್ ಮಾಡ್ತೀನಿ. ಇಲ್ಲ ಅಂದ್ರೆ ನೆಕ್ಸ್ಟ್ ಯಾವ್ಯಾವ ಸ್ಕಿನ್ಗೆ ಇದ್ದವರು ಯಾವ್ಯಾವ ಕ್ರೀಮನ್ನು ನಾವು ಸನ್ಸ್ಕ್ರೀನ್ ಲೋಷನ್ ಹಚ್ಚಬೇಕು ಅಂತ ಅಂದ್ರೆ ಕೇಳಿದ್ರು ಸಹಿತ ನಾನು ಅದನ್ನ ನಿಮ್ಗೆ ನೆಕ್ಸ್ಟ್ ವಿಡಿಯೋ ಬೇಕಾದ್ರೆ ಸಜೆಸ್ಟ್ ಮಾಡ್ತೀನಿ.
ಈಗ ಕಾಂಬಿನೇಷನ್ ಸ್ಕಿನ್ ಇರೋರು ಯಾವ ಒಂದು ಸನ್ಸ್ಕ್ರೀನ್ ಲೋಷನ್ನ ಹಚ್ಬೋದಪ್ಪ ಅಂತ ಅಂದ್ರೆ ಪೂರ್ತಿಯಾಗಿ ಲೈಟ್ ವೆಯ್ಟ್ ಇರುವಂಥ ಒಂದು ಸನ್ಸ್ಕ್ರೀನ್ ಲೋಷನ್ ಬರುತ್ತೆ. ಆ ಒಂದು ಸನ್ಸ್ಕ್ರೀನ್ ಲೋಷನ್ ಆರಿಸ್ಕೊಂಡ್ರೆ ನಿಮ್ಗೆ ಒಳ್ಳೆಯದು. ಇಷ್ಟು ನನಗೆ ತಿಳಿದಿರುವಂಥ ಮಾಹಿತಿ ಇದಾಗಿರ್ತೈತಿ. ಡ್ರೈ ಸ್ಕಿನ್ ಇದ್ದವರು, ಆಯಿಲಿ ಸ್ಕಿನ್ ಇದ್ದವರು ಮತ್ತು ಕಾಂಬಿನೇಷನ್ ಸ್ಕಿನ್ ಇದ್ದವರು ಯಾವ್ಯಾವ ಒಂದು ಸನ್ಸ್ಕ್ರೀನ್ ಲೋಷನನ್ನು ಯಾವ್ಯಾವ ರೀತಿ ಆರಿಸ್ಕೋಬೇಕು ಅಂತ ಅಂದಿಲ್ಲಿ ಹೇಳಿದ್ದೀನಿ ನಾನು. ನಿಮಗೇನಾದರೂ ಇದರ ಮಾಹಿತಿ ಇನ್ನೂ ಹೆಚ್ಚಿನದಾಗಿ ಬೇಕು ಅಂತ ಹೇಳಿದ್ರೆ ನನ್ನ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕ್ರಿ. ನಾನು ಅದ್ರ ಬಗ್ಗೆ ಇನ್ನಷ್ಟು ತಿಳ್ಕೊಂಡು ನಿಮ್ಮ ಜೊತೆಗೆ ಅದನ್ನ ಹಂಚ್ಕೊಳ್ಳುವಂಥ ಪ್ರಯತ್ನ ನಾನು ಮಾಡ್ತೀನಿ ಅಂತ ಹೇಳ್ತೀನಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಬಹಳ ಉಪಯೋಗ ಆಗೈತೆ ಅಂತ ಹೇಳೋದು ನಾನು ತಿಳ್ಕೊಂಡಿನಿ. ಯಾಕಂತಂದ್ರೆ ಸನ್ಸ್ಕ್ರೀನ್ ಲೋಷನ್ ಬಗ್ಗೆ ಬಹಳಷ್ಟು ಜನರಿಗೆ ಬಹಳಷ್ಟು ರೀತಿಯಾಗಿರುವಂಥ ಒಂದು ಗೊಂದಲ ಅದಾವು. ಅದಕ್ಕೋಸ್ಕರ ಈ ಗೊಂದಲವನ್ನು ನಾನು ದೂರ ಮಾಡಬೇಕು ಅಂತ ಹೇಳಂದ ಇವತ್ತು ಈ ಸನ್ಸ್ಕ್ರೀನ್ ಲೋಷನ್ ಬಗ್ಗೆನೇ ನಾನು ವಿಡಿಯೋನ ತೊಗೊಂಡು ಬಂದಿದ್ದು. ಬರೀ ನಾವು SPF ಇರೋದನ್ನ ಅಷ್ಟೇ ನೋಡೋದಲ್ಲ, SPF ಇರೋದನ್ನು ನಾವು ಯಾವ ರೀತಿ ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೂ ಒಂದು ಇಂಪಾರ್ಟೆಂಟ್ ಆಗಿರ್ತೈತಿ. ಆಮೇಲೆ ಸನ್ಸ್ಕ್ರೀನ್ ಲೋಷನ್ ಯಾವುದಕ್ಕೋಸ್ಕರ ಬಳಸಬೇಕು ಅಂತ ಸಹಿತ ನಾನು ನಿಮಗೆ ಇವತ್ತು ಹೇಳ್ಕೊಟ್ಟಿದ್ದೀನಿ. ನಮಗೆ ಸ್ಕಿನ್ ಕ್ಯಾನ್ಸರ್ ತಡೆಯೋ ಅಂಥ ಶಕ್ತಿ ಈ ಸನ್ಸ್ಕ್ರೀನ್ ಲೋಷನ್ಗೆ ಐತಿ. ಅದಕ್ಕೋಸ್ಕರ ಇದಕ್ಕಾದ್ರೂ ನಾವು ಬಳಸಬೇಕಾಗತ್ತೆ. ನಾನು ನೋಡಿದ್ದೀನಿ, ಒಬ್ಬರದ್ದು ಸ್ಕಿನ್ನ ನೋಡಿ ನಾನು ಸ್ಕಿನ್ ಕ್ಯಾನ್ಸರ್ ಅಂತ ಹೇಳಂದು ಅವರಿಗೆ ಪೂರ್ತಿಯಾಗಿ ಆಪರೇಷನ್ ಮಾಡಿ ಸ್ಕಿನ್ನನ್ನು ತೆಗೆದಿದ್ದಾರೆ. ಅದನ್ನು ನೋಡಿ ನನಗೊಂದು ಕ್ಷಣ ಎದೆ ಜಲ್ ಅಂತ ಕರೆ ಅಂದ್ರೆ ನಿಜವಾಗ್ಲೂ ಈ ಒಂದು, ಯಾಕಂದ್ರೆ ಮೊದಲಿಗೆಲ್ಲ ಇವು ಇರ್ತಿರ್ಲಿಲ್ಲ. ಈಗಂತೂ ಭಾಳನ ಕಾಲಮಾನನೂ ಕೆಟ್ಟೋಗೈತಿ, ಆಹಾರ ಪದ್ಧತಿನೂ ಕೆಟ್ಟೋಗೈತಿ. ಅದರಿಂದ ನಮಗೆ ಬೇಕಾದಷ್ಟು ಮಳೆಗಾಲದಾಗ ಮಳೆ ಆಗಂಗಿಲ್ಲ, ಚಳಿಗಾಲದೊಳಗೆ ಚಳಿ ಇರಂಗಿಲ್ಲ, ಬೇಸಿಗೆ ಕಾಲದೊಳಗೆ ಬೇಸಿಗೆ ಇರಂಗಿಲ್ಲ, ಯಾವ್ಯಾವ ಟೈಮಲ್ಲೂ ಏನೇನೋ ಬರುತ್ತಾ ಅನ್ನೋಲಿಕ್ಕೆ ಬಂದುಬಿಟ್ಟಿದ್ವಿ. ಅದಕ್ಕೋಸ್ಕರನೇ ಕಲಿಗಾಲ ಅಂತ ಹೇಳೋದು. ಅದಕ್ಕೋಸ್ಕರ ನಮಗೆ ಎಷ್ಟು ಪ್ರೊಟೆಕ್ಷನ್ ಆಗುತ್ತೋ ಅಷ್ಟು ಪ್ರೊಟೆಕ್ಷನ್ ನಾವು ಮಾಡ್ಕೊಂಡು ಉಳಿದಿದ್ದೆಲ್ಲ ಫಲ ದೇವ್ರಿಗೆ ಬಿಡೋಣ ಅಂತ ಹೇಳ್ತಾ ಈ ವಿಡಿಯೋನಿಗೆ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ, ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಫ್ರೆಂಡ್ಸ್, ಬಾಯ್.